ಸ್ನೇಹಿತರೆ, ನಾವು ಇಂದು ಅಮೆರಿಕದ ಇತಿಹಾಸದಲ್ಲಿ ನಡೆದ ಅತ್ಯಂತ ಭೀಕರ ಮತ್ತು ಕರುಣಾಜನಕ ಗುಹೆ ದುರಂತದ ಬಗ್ಗೆ ತಿಳಿಯೋಣ. ಈ ಘಟನೆಯ ನಾಯಕ ಫ್ಲಾಯ್ಡ್ ಕಾಲಿನ್ಸ್. ಇವರು ಒಬ್ಬ ಧೈರ್ಯಶಾಲಿ ಗುಹೆ ಅನ್ವೇಷಕರಾಗಿದ್ದರು. 1920ರ ದಶಕದಲ್ಲಿ ಅಮೆರಿಕದ ಕೆಂಟಕಿ ಪ್ರಾಂತ್ಯದಲ್ಲಿ ಗುಹೆಗಳನ್ನು ಹುಡುಕುವುದು ಒಂದು ದೊಡ್ಡ ಉದ್ಯಮವಾಗಿತ್ತು. ಫ್ಲಾಯ್ಡ್ ಕಾಲಿನ್ಸ್ ಚಿಕ್ಕಂದಿನಿಂದಲೂ ಗುಹೆಗಳ ಒಳಗೆ ಹೋಗಿ ಅನ್ವೇಷಣೆ ಮಾಡುವುದರಲ್ಲಿ ಪರಿಣಿತರಾಗಿದ್ದರು. ಜನವರಿ 30, 1925ರಂದು ಅವರು ಹೊಸದೊಂದು ಗುಹೆಯನ್ನು ಹುಡುಕುತ್ತಾ ಹೊರಟರು. ಆ ಗುಹೆಯ ಹೆಸರು ಸ್ಯಾಂಡ್ ಕೇವ್. ಪ್ರವಾಸೋದ್ಯಮಕ್ಕಾಗಿ ಈ ಗುಹೆಯನ್ನು ಅಭಿವೃದ್ಧಿಪಡಿಸುವುದು ಅವರ ಮುಖ್ಯ ಉದ್ದೇಶವಾಗಿತ್ತು. ಫ್ಲಾಯ್ಡ್ ಅವರು ಕೇವಲ ಒಂದು ಸಣ್ಣ ಸೀಮೆ ಎಣ್ಣೆ ದೀಪವನ್ನು ಹಿಡಿದು ಒಳಗೆ ಹೋದರು. ಆ ಗುಹೆಯ ದಾರಿ ಅತ್ಯಂತ ಕಿರಿದಾಗಿತ್ತು ಮತ್ತು ಮಣ್ಣಿನಿಂದ ಕೂಡಿದ ಅಪಾಯಕಾರಿ ಜಾಗವಾಗಿತ್ತು. ಸುಮಾರು 55 ಅಡಿ ಆಳಕ್ಕೆ ಹೋದಾಗ ಅವರು ಒಂದು ಕಿರಿದಾದ ರಂಧ್ರದ ಮೂಲಕ ನುಸುಳಬೇಕಾಗಿತ್ತು. ಆ ಕಿರಿದಾದ ದಾರಿಯಲ್ಲಿ ಹೋಗುವಾಗ ಆಕಸ್ಮಿಕವಾಗಿ ಅವರ ಕಾಲು ಒಂದು ದೊಡ್ಡ ಕಲ್ಲಿಗೆ ತಗುಲಿತು. ಆ ಕಲ್ಲು ಸುಮಾರು 27 ಪೌಂಡ್ ತೂಕವಿದ್ದು ನೇರವಾಗಿ ಅವರ ಎಡಗಾಲಿನ ಮೇಲೆ ಬಂದು ಬಿದ್ದಿತು. ಕಲ್ಲು ಬಿದ್ದ ರಭಸಕ್ಕೆ ಅವರ ಕಾಲು ಅಲ್ಲಿಯೇ ಭದ್ರವಾಗಿ ಸಿಲುಕಿಕೊಂಡಿತು. ಫ್ಲಾಯ್ಡ್ ಎಷ್ಟೇ ಪ್ರಯತ್ನಿಸಿದರೂ ತಮ್ಮ ಕಾಲನ್ನು ಆ ಕಲ್ಲಿನಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಭೂಮಿಯ ಅಡಿಯಲ್ಲಿ ಸುಮಾರು 150 ಅಡಿ ದೂರದಲ್ಲಿ ಸಿಲುಕಿಕೊಂಡಿದ್ದರು. ಸುತ್ತಲೂ ಕಗ್ಗತ್ತಲೆ, ಮೇಲೆ ಬೀಳುವ ನೀರಿನ ಹನಿಗಳು ಮತ್ತು ತೀವ್ರವಾದ ಚಳಿ ಇತ್ತು. ಮರುದಿನ ಬೆಳಗ್ಗೆಯವರೆಗೂ ಅವರು ಯಾರ ಸಹಾಯವೂ ಇಲ್ಲದೆ ಅಲ್ಲಿಯೇ ಕಿರುಚುತ್ತಾ ಬಿದ್ದಿದ್ದರು. ಮರುದಿನ ಅವರ ಸ್ನೇಹಿತರು ಅವರು ಕಾಣೆಯಾಗಿರುವುದನ್ನು ಗಮನಿಸಿ ಗುಹೆಯ ಹತ್ತಿರ ಬಂದರು. ಫ್ಲಾಯ್ಡ್ ಅವರ ಕೂಗು ಕೇಳಿದ ರಕ್ಷಣಾ ತಂಡವು ತಕ್ಷಣ ಕಾರ್ಯಪ್ರವೃತ್ತಿಯಾಯಿತು. ಆದರೆ ಆ ದಾರಿ ಎಷ್ಟು ಕಿರಿದಿತ್ತೆಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಒಳಗೆ ಹೋಗುವುದು ಅಸಾಧ್ಯವಾಗಿತ್ತು. ರಕ್ಷಣಾ ಸಿಬ್ಬಂದಿ ಫ್ಲಾಯ್ಡ್ ಅವರಿಗೆ ಕಾಫಿ ಮತ್ತು ಆಹಾರವನ್ನು ತಲುಪಿಸಲು ಯಶಸ್ವಿಯಾದರು. ಫ್ಲಾಯ್ಡ್ ತಾನು ಬದುಕುತ್ತೇನೆ ಎಂಬ ಭರವಸೆಯಲ್ಲಿದ್ದರು. ಆದರೆ ಹೊರಗಿನ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಹವಾಮಾನ ವೈಪರೀತ್ಯದಿಂದಾಗಿ ಗುಹೆಯ ಗೋಡೆಗಳು ಸಡಿಲವಾಗಲು ಶುರುವಾದವು. ರಕ್ಷಣಾ ತಂಡವು ಫ್ಲಾಯ್ಡ್ ಅವರ ಕಾಲಿನ ಮೇಲಿದ್ದ ಕಲ್ಲನ್ನು ಸರಿಸಲು ಪ್ರಯತ್ನಿಸಿತು. ಆದರೆ ಆ ಜಾಗದಲ್ಲಿ ಉಪಕರಣಗಳನ್ನು ಬಳಸಲು ಜಾಗವೇ ಇರಲಿಲ್ಲ. ಈ ಸುದ್ದಿ ಇಡೀ ಅಮೆರಿಕದಾದ್ಯಂತ ಕಾಳ್ಗಿಚ್ಚಿನಂತೆ ಹರಡಿತು. ಪತ್ರಿಕೆಗಳು ಮತ್ತು ರೇಡಿಯೋ ಕೇಂದ್ರಗಳು ದಿನದ 24 ಗಂಟೆಯೂ ಇದರ ಅಪ್ಡೇಟ್ ನೀಡುತ್ತಿದ್ದವು. ಸ್ಥಳಕ್ಕೆ ಸಾವಿರಾರು ಜನರು ಜಮಾಯಿಸಿದರು. ಅದು ಒಂದು ಜಾತ್ರೆಯಂತೆ ಮಾರ್ಪಟ್ಟಿತು. 5ನೇ ದಿನದಂದು ಗುಹೆಯ ಒಳಗೆ ದೊಡ್ಡ ಮಟ್ಟದ ಭೂಕುಸಿತ ಸಂಭವಿಸಿತು. ಇದರಿಂದಾಗಿ ಫ್ಲಾಯ್ಡ್ ಅವರಿಗೆ ಆಹಾರ ನೀಡುತ್ತಿದ್ದ ದಾರಿಯು ಮುಚ್ಚಿ ಹೋಯಿತು. ಈಗ ಫ್ಲಾಯ್ಡ್ ಅವರು ಸಂಪೂರ್ಣವಾಗಿ ಒಂಟಿಯಾದರು. ಹೊರಗಿನ ಜನರಿಗೆ ಅವರು ಬದುಕಿದ್ದಾರೋ ಇಲ್ಲವೋ ಎಂಬುದು ತಿಳಿಯುತ್ತಿರಲಿಲ್ಲ. ಸರ್ಕಾರವು ಈಗ ದೊಡ್ಡ ಮಟ್ಟದ ಮಿಷನ್ಗಳನ್ನು ತರಿಸಿ ಹೊಸ ಗುಂಡಿ ತೊಡಲು ಆರಂಭಿಸಿತು. ಆದರೆ ಭೂಮಿಯ ಮಣ್ಣು ಮರಳಿನಂತಿದ್ದ ಕಾರಣ ತೋಡಿದಷ್ಟು ಕುಸಿಯುತ್ತಿತ್ತು. ಫ್ಲಾಯ್ಡ್ ಗುಹೆಯ ಒಳಗೆ ಹಸಿವು ಮತ್ತು ಚಳಿಯಿಂದ ನರಳುತ್ತಿದ್ದರು. ಅವರ ಮಾನಸಿಕ ಸ್ಥಿತಿಯು ಹದಗೆಡಲು ಶುರುವಾಗಿತ್ತು. ಸತತ 10 ದಿನಗಳಾದರೂ ರಕ್ಷಣಾ ತಂಡಕ್ಕೆ ಅವರನ್ನು ತಲುಪಲು ಸಾಧ್ಯವಾಗಲಿಲ್ಲ. 15ನೇ ದಿನದ ಹೊತ್ತಿಗೆ ಕೊನೆಗೂ ರಕ್ಷಣಾ ಸಿಬ್ಬಂದಿ ಅವರು ಇದ್ದ ಜಾಗದ ಹತ್ತಿರ ತಲುಪಿದರು. ಆದರೆ ದುರಾದೃಷ್ಟವಶಾತ್ ಆ ಸಮಯದಲ್ಲಿ ಅಲ್ಲಿ ಯಾವುದೇ ಶಬ್ದ ಕೇಳಿಬರುತ್ತಿರಲಿಲ್ಲ. ಫೆಬ್ರವರಿ 17ರಂದು ರಕ್ಷಣಾ ತಂಡವು ಫ್ಲಾಯ್ಡ್ ಅವರ ದೇಹವನ್ನು ತಲುಪಿತು. ವೈದ್ಯರು ಪರೀಕ್ಷಿಸಿದಾಗ ಫ್ಲಾಯ್ಡ್ ಈಗಾಗಲೇ ಮೃತಪಟ್ಟಿದ್ದಾರೆ ಎಂದು ಘೋಷಿಸಿದರು. ಸುಮಾರು 18 ದಿನಗಳ ಕಾಲ ಅವರು ಸಾವಿನೊಂದಿಗೆ ಹೋರಾಡಿ ಸೋತಿದ್ದರು. ಅವರ ದೇಹವನ್ನು ಆ ಸಮಯದಲ್ಲಿ ಹೊರತೆಗೆಯುವುದು ಬಹಳ ಅಪಾಯಕಾರಿಯಾಗಿತ್ತು. ಹಾಗಾಗಿ ಅವರ ಕುಟುಂಬದ ಒಪ್ಪಿಗೆಯ ಮೇರೆಗೆ ಗುಹೆಯನ್ನೇ ಮುಚ್ಚಿ ಅಲ್ಲೇ ಅಂತ್ಯಕ್ರಿಯೆ ಮಾಡಲಾಯಿತು. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಅವರ ಸಾವು ಮುಂದೆ ವಿವಾದಗಳಿಗೆ ಕಾರಣವಾಯಿತು. ಕೆಲವು ದಿನಗಳ ನಂತರ ಅವರ ದೇಹವನ್ನು ಹೊರತೆಗೆದು ಶವಪರೀಕ್ಷೆ ಮಾಡಲಾಯಿತು. ನಂತರ ಅವರ ಮೃತದೇಹವನ್ನು ಅದೇ ಗುಹೆಯೊಳಗೆ ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಇಡಲಾಯಿತು. ಇದು ಪ್ರವಾಸಿಗರನ್ನು ಆಕರ್ಷಿಸಲು ಮಾಡಿದ ಒಂದು ವಿಚಿತ್ರ ನಿರ್ಧಾರವಾಗಿತ್ತು. ಈ ನಿರ್ಧಾರಕ್ಕೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ಕೆಲವು ವರ್ಷಗಳ ನಂತರ ಯಾರೋ ದುಷ್ಕರ್ಮಿಗಳು ಫ್ಲಾಯ್ಡ್ ಅವರ ಮೃತದೇಹವನ್ನು ಕಳ್ಳತನ ಮಾಡಿದರು. ಆ ಕಳ್ಳರು ದೇಹದ ಒಂದು ಕಾಲನ್ನು ಕತ್ತರಿಸಿಕೊಂಡು ಹೋಗಿದ್ದರು. ಕೊನೆಗೆ ಅವರ ದೇಹವನ್ನು ಪತ್ತೆ ಹಚ್ಚಿ ಮರಳಿ ತರಲಾಯಿತು. ಈಗ ಅವರ ದೇಹಕ್ಕೆ ಸೂಕ್ತ ಭದ್ರತೆಯನ್ನು ನೀಡಲಾಗಿತ್ತು. 1989ರಲ್ಲಿ ಅವರ ಕುಟುಂಬದವರು ನ್ಯಾಯಾಲಯದ ಮೊರೆ ಹೋಗಿ ದೇಹವನ್ನು ಅಲ್ಲಿಂದ ತೆಗೆಸಿದರು. ಅಂತಿಮವಾಗಿ ಫ್ಲಾಯ್ಡ್ ಕಾಲಿನ್ಸ್ ಅವರಿಗೆ ಮಮ್ಮತ್ ಕೇವ್ ಚರ್ಚ್ ಸ್ಮಶಾನದಲ್ಲಿ ಶಾಶ್ವತವಾಗಿ ಅಂತ್ಯಕ್ರಿಯೆ ಮಾಡಲಾಯಿತು. ಈ ಘಟನೆಯು ಅಮೆರಿಕದ ಇತಿಹಾಸದಲ್ಲಿ ಗ್ರೇಟ್ ಕೇವ್ ರೆಸ್ಕ್ಯೂ ಎಂದು ಕರೆಯಲ್ಪಡುತ್ತದೆ.
ಒಂದು ಸಣ್ಣ ತಪ್ಪು ಹೇಗೆ ಪ್ರಾಣಕ್ಕೆ ಮುಳುವಾಗುತ್ತದೆ ಎಂಬುದಕ್ಕೆ ಇದೇ ಉದಾಹರಣೆ. ಫ್ಲಾಯ್ಡ್ ಅವರು ಸಿಲುಕಿಕೊಂಡಿದ್ದ ಆ 150 ಅಡಿ ಆಳದ ಜಾಗ ಇಂದು ಅತ್ಯಂತ ಭಯಾನಕ ಸ್ಥಳವಾಗಿದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಜನರು ಅವರ ಧೈರ್ಯವನ್ನು ಇಂದಿಗೂ ನೆನೆಯುತ್ತಾರೆ. ಇಂದಿನ ಆಧುನಿಕ ತಂತ್ರಜ್ಞಾನ ಆ ಕಾಲದಲ್ಲಿ ಇದ್ದಿದ್ದರೆ ಫ್ಲಾಯ್ಡ್ ಅವರನ್ನು ಉಳಿಸಬಹುದಿತ್ತು. ಈ ಕಥೆಯ ಮೇಲೆ 10 ಪುಸ್ತಕಗಳು ಮತ್ತು ನಾಟಕಗಳು ರಚನೆಯಾಗಿವೆ. ಗುಹೆ ಅನ್ವೇಷಕರಿಗೆ ಇಂದಿಗೂ ಫ್ಲಾಯ್ಡ್ ಕಾಲಿನ್ಸ್ ಒಂದು ಎಚ್ಚರಿಕೆಯ ಪಾಠ. ಭೂಮಿಯ ಆಳದಲ್ಲಿ ಅಡಗಿರುವ ರಹಸ್ಯಗಳು ಎಷ್ಟು ಸುಂದರವೋ ಅಷ್ಟೇ ಅಪಾಯಕಾರಿ. ಫ್ಲಾಯ್ಡ್ ಕಾಲಿನ್ಸ್ ಅವರ ಸಾವು ಮಾಧ್ಯಮ ಲೋಕವನ್ನೇ ಬದಲಾಯಿಸಿತು. ಲೈವ್ ರಿಪೋರ್ಟಿಂಗ್ ಎಂಬ ಪರಿಕಲ್ಪನೆ ಬೆಳೆಯಲು ಈ ಘಟನೆಯು ಒಂದು ಕಾರಣ. ಇಂದಿಗೂ ಆ ಸ್ಯಾಂಡ್ ಕೇವ್ ಬಳಿ ಹೋದರೆ ಜನರ ಮೈ ಜುಮ್ ಎನ್ನುತ್ತದೆ. ಅಲ್ಲಿನ ಸ್ಥಳೀಯರು ಫ್ಲಾಯ್ಡ್ ಅವರ ಆತ್ಮ ಇಂದಿಗೂ ಅಲ್ಲಿ ಅಲೆದಾಡುತ್ತಿದೆ ಎಂದು ನಂಬುತ್ತಾರೆ. ಆದರೆ ವಿಜ್ಞಾನದ ಪ್ರಕಾರ ಅದು ಕೇವಲ ಒಂದು ದುರಂತ ಸಾವು. ಸಾಹಸ ಮತ್ತು ಹುಚ್ಚುತನದ ನಡುವಿನ ಗೆರೆ ಎಷ್ಟು ತೆಳುವಾಗಿರುತ್ತದೆ ಎಂಬುದಕ್ಕೆ ಈ ಕಥೆಯ ಸಾಕ್ಷಿ. ಫ್ಲಾಯ್ಡ್ ಅವರ ಕುಟುಂಬ ಇಂದಿಗೂ ಅವರ ನೆನಪಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ಲಾಯ್ಡ್ ಕಾಲಿನ್ಸ್ ಅವರ ಈ ಧೈರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ಸ್ ಬಾಕ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ. ಇಂತಹ 10 ರೋಚಕ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗುಹೆಗಳ ಒಳಗೆ ಹೋಗುವಾಗ ಯಾವಾಗಲೂ ಸುರಕ್ಷಿತಾ ಕ್ರಮಗಳನ್ನು ಪಾಲಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂತಹದ್ದೇ ಅಚ್ಚರಿಯ ವಿಷಯದೊಂದಿಗೆ ಭೇಟಿಯಾಗೋಣ. ಈ ಕಥೆಯು ಇತಿಹಾಸದ ಪುಟಗಳಲ್ಲಿ ಎಂದಿಗೂ ಮಾಸದ ಒಂದು ಕಪ್ಪು ಚುಕ್ಕೆ. ಫ್ಲಾಯ್ಡ್ ಕಾಲಿನ್ಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆಶಿಸೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.